ಕೆಲವರು ನಿಧಾನಕ್ಕೆ ಪ್ರಜ್ವಲ್ ರೇವಣ್ಣಗೂ ನಮಗೂ ಸಂಬಂಧ ಇಲ್ಲ, ಅವ್ರ ಬಗ್ಗೆ ಮಾತಾಡಲ್ಲ ಅನ್ನೋ ಥರದ ದಾಟಿಗಿಳಿದಿದ್ದಾರೆ ಸ್ವತಃ JDS ನ ಮುಖಂಡರುಗಳೇ. ಮೊನ್ನೆ ಬಾಯಿಗೆ ಬಂದಂಗೆ ಮಾತಾಡಿದಂಥ ಮುಖಂಡರುಗಳು ಇವತ್ತೇನೇನು ಮಾತಾಡಿದ್ದಾರೆ ಕೇಳಿಸ್ಕೊಳ್ಳೋಣ. ಈಗ JDS ನಿಂದ ರೇವಣ್ಣ ಅವರ ಬಂಧನ ಆದಾಗ ಇದು ರಾಜಕೀಯ ಇದು ಹಾಗೆ ಹೀಗೆ ಅಂತದ್ರಲ್ಲ, ಪ್ರಜ್ವಲ್ ರೇವಣ್ಣನ ವಿಚಾರದಲ್ಲಿ ಮಾತನಾಡೋದು ಕೇಳ್ತಾ ಇಲ್ಲ. ಪ್ರಜ್ವಲ್ ವಿಚಾರ ಪಕ್ಷಕ್ಕೆ ತರಬೇಡಿ, ಇದೋರ್ವ ವ್ಯಕ್ತಿ ಮಾಡಿರುವ ವೈಯಕ್ತಿಕ ಕೆಲಸ, ಇಷ್ಟೊತ್ತಿಗಾಗಲೇ ಪ್ರಜ್ವಲ್ ಬರಬೇಕಿತ್ತು ಅಂತ ಸಾರಾ ಮಹೇಶ್ ಮಾತನಾಡಿದ್ರು. ದೇವೇಗೌಡರು ಖಡಕ್ ವಾರ್ನಿಂಗ್ ಕೊಟ್ಟಿದ್ರು. ಅಂದ್ರೆ ದೇವೇಗೌಡರ ಮಾತಿಗೆ ಪ್ರಜ್ವಲ್ ಕವಡೆ ಕಾಸಿನ ಕಿಮ್ಮತ್ತು ಕೂಡ ಕೊಟ್ಟಿಲ್ಲ. ಈ ನೆಲದಲ್ಲಿ ಕಾನೂನಿನಿಗಿಂತ ಯಾರೂ ದೊಡ್ಡವರಲ್ಲ. ಈ ಮಾತುಗಳನ್ನು ಹೇಳ್ತಾ ಇರೋದು ಸಾರಾ ಮಹೇಶ್. ರೇವಣ್ಣ ಬಂಧನದ ವಿಚಾರದಲ್ಲಿ ಷಡ್ಯಂತ್ರ ಆಗಿದೆ, ಪ್ರಜ್ವಲ್ ರೇವಣ್ಣ ವಿಚಾರದಲ್ಲಿ ಮಾತನಾಡೋದಕ್ಕೆ ನನ್ನ ಮನಸ್ಸು ಒಪ್ಪುತ್ತಾ ಇಲ್ಲ. ರೇವಣ್ಣನ ಬಂಧನ ರಾಜಕೀಯ ಷಡ್ಯಂತ್ರ, ಪ್ರಜ್ವಲ್ ವಿಚಾರ ನಾನು ಮನಸ್ಸು ಒಪ್ಪುತ್ತಾ ಇಲ್ಲ ಮಾತಾಡೋದಕ್ಕೆ. ಒಬ್ಬರು ಮಾಡಿರೋ ಕಳಂಕ ಪಕ್ಷಕ್ಕೆ ಕಂಟಿಸೋದು ಬೇಡ ಅಂತ ಸಾರಾ ಮಹೇಶ್ ಮಾತನಾಡಿದ್ದಾರೆ. GT ದೇವೇಗೌಡರು ಪ್ರಜ್ವಲ್ ವಿಚಾರ ನನಗೆ ಸಂಬಂಧನೇ ಇಲ್ಲ ಅಂದ್ಬಿಟ್ಟಿದ್ದಾರೆ. ಸಾರಾ ಮಹೇಶ್ HD ರೇವಣ್ಣ ಅರೆಸ್ಟ್ ಆದಾಗ ಏನೇನು ಮಾತನಾಡಿದ್ರು, ಏನೇನು ಪ್ರಯತ್ನಗಳನ್ನು ಮಾಡಿದ್ರು ಅದನ್ನೆಲ್ಲ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಸಾರಾ ಮಹೇಶ್, ಅದೇ GT ದೇವೇಗೌಡರು ಇವತ್ತು ಮಾತನಾಡಿರೋದನ್ನ ಕೇಳಿಸ್ಕೊಳ್ಳಿ. ದೇವೇಗೌಡರು ಸಾಹೇಬರು ಖಡಕ್ ಸೂಚನೆಯನ್ನು ಕೊಟ್ಟಿದ್ದರು. ಇಷ್ಟರಲ್ಲಾಗಲೇ ಬರಬೇಕಿತ್ತು, ಬಟ್ ಈಗ ಹೇಳಿದ್ದಾರೆ. ಕಾನೂನಲ್ಲಿ ಈ ನೆಲದ ಮಣ್ಣಲ್ಲಿ ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ. ನೋಡೋಣ ಬಂದ ಮೇಲೆ ಸತ್ಯಾಸತ್ಯತೆ ಏನು ಅಂಥೇಳಿ ಜನರಿಗೂ ಗೊತ್ತಾಗಬೇಕಲ್ಲ. ಯಾವುದೇ ವ್ಯಕ್ತಿ ಯಾವುದೇ ವಿಚಾರಗಳನ್ನು ಒಳ್ಳೆ ಕೆಲಸ ಕೆಟ್ಟ ಕೆಲಸಗಳನ್ನ ಮಾಡಿದಂಥ ಸಂದರ್ಭಗಳಲ್ಲಿ ಕೆಲವು ಅವರ ವೈಯಕ್ತಿಕ ವಿಚಾರಗಳು ಇರ್ತವೆ. ಆದರೆ ಎಲ್ಲವನ್ನೂ ಇಡೀ ಪಾರ್ಟಿಗೆ, ಎಲ್ಲ ಪಾರ್ಟಿನಲ್ಲೂ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಇಡೀ ಪಾರ್ಟಿಗೆ ಹೋಲಿಸುವಂಥದ್ದು ಅಥವಾ ಇಡೀ ಪಾರ್ಟಿಗೆ ಜವಾಬ್ದಾರಿಯನ್ನು ಕೊಡುವ ಪ್ರಜ್ವಲ್ ವಿಚಾರ ನಮಗೆ ಸಂಬಂಧಪಟ್ಟದ್ದಲ್ಲ. ಪಕ್ಷದಿಂದ ಸಸ್ಪೆಂಡ್ ಆಗಿದ್ದಾರೆ, SIT ತನಿಖೆ ನಡೀತಾ ಇದೆ. ಆದ್ದರಿಂದ ಆ ವಿಚಾರವೇ ನಮಗೆ ಸಂಬಂಧಪಟ್ಟದ್ದಲ್ಲ. ಅದು ನಾನು ಹೇಳ್ತಿರ್ತಕ್ಕಂಥದ್ದು ನನಗೆ ಸಂಬಂಧಪಟ್ಟಂಥ ವಿಚಾರ ಅಲ್ಲ. ಸರ್, ಈಗ ಡಿಸೋನಿಂಗ್ ಅನ್ನೋದು JDS ಶಾಸಕರುಗಳಲ್ಲೂ ಆರಂಭ ಆಗಿದೆ ಪ್ರಜ್ವಲ್ ವಿಚಾರದಲ್ಲಿ. ಅವರ JDSನ ಸಂವಿಧಾನದಲ್ಲಿ ಎಷ್ಟನೇ ಪೇಜಲ್ಲಿದೆ ಅಂತ ನಂಗೆ ಗೊತ್ತಿಲ್ಲ. ಅವ್ರದ್ದೇನು ಸಂವಿಧಾನ ಮಾಡ್ಕೊಂಡಿದ್ದಾರೆ, ಅದರಲ್ಲಿ ಯಾವ ಪೇಜಲ್ಲಿ ಡಿಸೋನಿಂಗ್ ಫ್ಯಾಕ್ಟರ್ಸ್ ಅಂತ ಇರ್ಬೋದು. ಕರೆಕ್ಟ್. ನೀವು ಯಾವಾಗ ಯಾರನ್ನು ಹೇಗೆ ಯಾವ ರೀತಿಯಲ್ಲಿ ಕೈ ಬಿಡಬಹುದು ಅನ್ನೋದಕ್ಕೆ JDSನ ಸಂವಿಧಾನದಲ್ಲಿ ಗ್ಯಾರಂಟಿ ಇದೆ. ಯಾಕಂದರೆ ಎಷ್ಟು ಜನನ್ನು ಕೈ ಬಿಟ್ಟಿದ್ದಾರೆ, ಯಾವ ರೀತಿ ಕೈ ಬಿಟ್ಟಿದ್ದಾರೆ. JDSಯಿಂದ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟ ನಾಯಕರುಗಳನ್ನು, MLAಗಳನ್ನು, MLCಗಳನ್ನು ಇವರು ಯಾವ ರೀತಿಯಾಗಿ ಕೈ ಬಿಟ್ಟವ್ರೆ, ಮತ್ತು ಇವರಿಗೆ ಸಪ್ಲೈ ಮಾಡುವಂಥವ್ರನ್ನು, ಸಪ್ಲೈ ಅಂದರೆ ಗೊತ್ತಾಯ್ತಲ್ಲ ನಿಮಗೆ, ಇನ್ನು ಹೇಳೋದು ಬೇಕಾಗಿದ್ರೆ ಹೇಳೇ ಬಿಡು, ಅದೇನಿಲ್ಲ. ಗೆಸ್ಟ್ ಹೌಸ್ಗಳಿಗೆ ರಾತ್ರಿ ಏನೇನು ಬೇಕು ಅದನ್ನು ಪೂರೈಸುವವರನ್ನು, ಮತ್ತು ಸೂಟಿಗೇಸು ಸಪ್ಲೈ ಮಾಡುವವರನ್ನು, ಅವರನ್ನೆಲ್ಲ MLC, ರಾಜ್ಯಸಭಾ ಮೆಂಬರು ಎಲ್ಲ ಮಾಡವ್ರೆ. ಮತ್ತು ಈಗಲೂ ಅವರ ನೀವು ಪ್ರೆಸ್ ಕಾನ್ಫರೆನ್ಸ್ ನೋಡಿ, ಯಾವುದೇ ಇದು ನೋಡಿ, ಅದರ ಅಕ್ಕಪಕ್ಕ ಮುಖಗಳು ಯಾವುದಾದ್ರು ಕಾಣ್ತವೆ ಅಂತ ಹೇಳಿದ್ರೆ ಅಂಥದ್ದೇ ಕಾಣೋದು. ನೀವು ಕುಮಾರಸ್ವಾಮಿ ಅವರೊಟ್ಟಿಗೆ ಇರುವ ಪಂಗಡ ಇದೆ ಅಲ್ವಾ, ಅದೇನು ಅದಕ್ಕಿಂತ ದೊಡ್ಡ ಪಂಗಡಗಳು ಯಾವುದು ಇವತ್ತು ಇಲ್ಲ. ನೀವು ಹೇಳ್ತಾ ಇರೋದು ಈಗ ಒಬ್ಬೊಬ್ಬರೇ ಸ್ಟೇಟ್ಮೆಂಟ್ಗಳನ್ನು ಬದಲಾವಣೆಗಳು ಮಾಡ್ತಾ ಇದ್ದಾರೆ, ಸ್ಟ್ಯಾಂಡ್ ಚೇಂಜ್ ಆಗ್ತಾ ಇದೆ ಅಂತ ಹೇಳಿದ್ರಿ ನೀವು. ನಾನು ಹೇಳಿದೆ, ಕೆರೆ ಕಟ್ಟೆ ಒಡೆದು ಬರುವಾಗ ಕೆಳಗಡೆ ಇದ್ದವನು ಏನಾಗ್ತಾನೆ ಹೇಳಿ, ಕೊಚ್ಕೊಂಡು ಹೋಗ್ತಾನೆ. ಆ ಕೊಚ್ಚೆಯಲ್ಲಿ ಅವನು ಕೊಚ್ಕೊಂಡು ಹೋಗ್ತಾನೆ. ಇವ್ರಿಗೆ ಗೊತ್ತಿದೆ ಇವರ ಮೇಲೆ ಕೊಳದಲ್ಲಿ ಯಾವ ಕೊಚ್ಚೆ ಸಂಗ್ರಹ ಆಗಿದೆ, ಈಗ ಅದು ಒಡಿತಾ ಇದೆ, ನಾವು ಕೊಚ್ಕೊಂಡು ಮಾತ್ರ ಹೋಗೋದಲ್ಲ, ಆ ಕೊಚ್ಚೆಯಲ್ಲಿ ಹೋಗ್ತಾ ಇದ್ದೀವಿ ಅಂತ ಸಾರಾ ಮಹೇಶ್ ಮತ್ತು GT ದೇವೇಗೌಡರಿಗೆ ಗೊತ್ತಾಗಿದೆ. GT ದೇವೇಗೌಡರ ಸ್ಟೇಟ್ಮೆಂಟನ್ನು ನಾನು ಒಬ್ಬ ಪ್ರಬುದ್ಧ ರಾಜಕಾರಣಿ, ಮತ್ತು ಅವರು ಈಗ ಅವರ ಏನು JDS ಇದೆ ಅದರಲ್ಲಿ ಅವರು ಕೋರ್ ಕಮಿಟಿ ಅಧ್ಯಕ್ಷರಾಗಿದ್ದಾರೆ. ಆ್ಯಂಡ್ ಈಸ್ ಎ ವೆರಿ ಸೀರಿಯಸ್ ಪಾಲಿಟಿಷಿಯನ್. ಅವರು ಹೇಳುವ ಎಲ್ಲ ಸ್ಟೇಟ್ಮೆಂಟ್ಗಳನ್ನು ನಾನು ಗೌರವಯುತವಾಗಿ ನೋಡ್ತೀನಿ. ಆ್ಯಸ್ ಎ ಪಾರ್ಟಿ ಕೋರ್ ಕಮಿಟಿ ಹೆಡ್ ನಾನು ಅವರನ್ನು ಅಮಾನತು ಮಾಡಿದ್ದೀವಿ ಅಂತ ಹೇಳ್ಬೋದು. ಸ್ವಲ್ಪ ಮಟ್ಟಿಗೆ ಡಿಪೆಂಡ್ ಮಾಡ್ಕೊಬೋದು, ಯಾಕಂದರೆ ಅವರೇ ಪಕ್ಷದ ಸಂಸದನಾಗಿರೋದ, ಬನ್ನಿ ನೋಡುವ SIT ಏನು ಮಾಡುತ್ತೆ, ಕಾನೂನು ಏನು ಮಾಡುತ್ತೆ ಅಂತ ಹೇಳ್ಬೋದು. ಇವತ್ತು ಅವರು ಹೇಳಿರೋದು ನನಗೂ ಅದಕ್ಕೂ ಸಂಬಂಧ ಇಲ್ಲ, ನಾನು ಮಾಡೋದು ಮಾಡಿಬಿಟ್ಟಿದ್ದೀನಿ.
ಆ ಕೊಚ್ಚೆಯನ್ನು ನಾನು ಮೇಲೆ ಹೇಳ್ಕೊಳ್ಳಿಕ್ಕೆ, ಇನ್ನೂ ಮೇಲೆ ಹೇಳ್ಕೊಳ್ಳಿಕ್ಕೆ ನಾನು ರೆಡಿ ಇಲ್ಲ. ನನಗೂ ನನ್ನದೇ ಆದ ಒಂದು ವರ್ಚಸ್ಸಿದೆ, ಮರ್ಯಾದೆ ಇರಿದೆ. ನಾನು ಒಂದು ರೀತಿಯ ರಾಜಕಾರಣವನ್ನು ಮಾಡ್ಕೊಂಬಂದಿದ್ದೀನಿ. ನನ್ನನ್ನು ಈ ರಾಜಕಾರಣಕ್ಕೆ ನೀವು ಇನ್ನೆಳಿಬೇಡಿ. ನಾನೂ ಕುಮಾರಸ್ವಾಮಿ ಆಗಲಿಕ್ಕೆ ರೆಡಿ ಇಲ್ಲ. ಕುಮಾರಸ್ವಾಮಿ ಈ ರೀತಿ ಆಡ್ಬೋದು, ಯಾಕಂದರೆ ಅವರಿಗೆ ಅವರ ಮನೆತನವನ್ನು ಉಳಿಸ್ಕೊಳ್ಳುವ ಜವಾಬ್ದಾರಿ ಇದೆ. ಅದೇ ರೀತಿ ಜನತಾದಳ ಅವರ ಫ್ಯಾಮಿಲಿ ಪಾರ್ಟಿ ಅದನ್ನು, ನನಗೆ ಬೇಕಾದರೆ ನಾಳೆ ಕಾಂಗ್ರೆಸ್ಗೆ ಹೋಗ್ಬೋದು, ಬಿ ಜೆ ಪಿಗೆ ಹೋಗ್ಬೋದು, ಇಲ್ಲ ಸ್ವತಂತ್ರ ಅಭ್ಯರ್ಥಿಯಾಗಿ ನಾನು ವಿನ್ ಆಗ್ತೀನಿ ಅನ್ನೋ ಕೆಪಾಸಿಟಿ ಇದ್ದರೆ ನಾನು ನಿಲ್ತ್ಕೊಬೋದು. ಬಟ್ ನನ್ನ ವರ್ಚಸ್ಸಿಗೆ, ನನ್ನ ಬಾಯಿಗೆ ಈ ಕೊಚ್ಚೆ ಹೊಲಸನ್ನು ಹಾಕ್ಕೊಳ್ಳಿಕ್ಕೆ ನಾನು ರೆಡಿ ಇಲ್ಲ ಅಂತ ಹೇಳುವ ಸ್ಟೇಟ್ಮೆಂಟ್ ಅದು, ವೆರಿ ಕ್ಲಿಯರ್. ಅದನ್ನು ಐ ಥಿಂಕ್ ನಿನ್ನೆಯ ನಮ್ಮ ಎಪಿಸೋಡ್ ಏನಾದರೂ ನೋಡಿದರೆ, ಯಾವ ರಾಜಕಾರಣಿ ಆಗಬೇಕಾಗಿಲ್ಲ, ಯಾವ ಒಬ್ಬ ಕಾಮನ್ ಪರ್ಸನ್ನ, ಜನಸಾಮಾನ್ಯನದನ್ನು ನೋಡಿದರೆ ರೇಪಿಸ್ಟ್ ಯಾರು, ಕುಮಾರಣ್ಣನ ಕಣ್ಣು ನಿನ್ನೆ ತೆರೆದಿರಬಹುದು ಅನ್ನೋ ಹೋಪ್ಸ್ ನಮಗಿದೆ. ಓಕೆ, ದೇವೇಗೌಡರ ಎಲ್ಲ ತ್ರಿಕರಣಗಳು ಓಪನ್ ಆಗಿರ್ಬೋದು. ನಿನ್ನೆ ಮಸ್ತಕದಲ್ಲಿ ಅವರು ಹಿಂಗೆ ತಲೆಗೆ ಹಿಂಗೆ ಮಾಡಿ ಹೇಳ್ತಾರೆ, ಅವ್ರದ್ದು ಇದು ಕರೆಕ್ಟ್ ಇದೆ ಇವತ್ತು 92 ವರ್ಷದಲ್ಲಿ. ಅದರಲ್ಲಿರುವ ಲಾಸ್ಟ್ ನರ್ವ್ಸ್ ಕೂಡ ಎಚ್ಚರಗೊಂಡಿರ್ಬೋದು. ಓ ಹೌದು, ನಾನು ನನ್ನ ತನವನ್ನು ಬಿಡಬಾರ್ದು, ನನ್ನ ಮನೆತನದನ್ನು ನೋಡಿಬಿಟ್ಟು ನಾನು ಸಂತ್ರಸ್ತೆಯರ ಬಗ್ಗೆ ನೋಡಿದರೆ ನಂದು ಆ ನರ್ವು ಓಪನ್ ಆಗಿಬಿಟ್ಟು ಈ ನೀಚ ಯಾರು ಅಂತ ನನಗೆ ಗೊತ್ತಾಗುತ್ತೆ ಅಂತ ಈಗ ಗೊತ್ತಾಗಿರ್ಬೋದು. ಸಾರಾ ಮಹೇಶ್ ಒನ್ ನಾನ್ ಸೆನ್ಸ್ ಪಾಲಿಟಿಷಿಯನ್ನು, ಈಸ್ ನಾಟ್ ಎ ಸೀರಿಯಸ್ ಪಾಲಿಟಿಷಿಯನ್. ಈಗ ಸೋತು ಆಗಿದ್ದೇವೆ, ಇನ್ನೂ ಆಗಿಲ್ಲ. ಯಾರೂ ಸಾರಾ ಮಹೇಶ್ದು ಸ್ಟೇಟ್ಮೆಂಟನ್ನು, ಕೆಲವರು ಅವರನ್ನು ಬ್ಯಾನರ್ ಸಾರಾ ಮಹೇಶ್ ಅಂತಲೇ ಕರೆಯುವುದು. ಹೇಗಿದ್ದ ನಮ್ಮ ಚಿನ್ನಾರಿ ಮುತ್ತ ಹೇಗಾದ ಎಲ್ಲರಿಗೂ ಗೊತ್ತಿದೆ. ಸಾರಾ ಮಹೇಶನ್ನು ನೀವು ಸೀರಿಯಸ್ ಆಗಿ ತಗೊಂಡು ಅವನ ಮುಖಕ್ಕೆ ಮೈಕ್ ಇಡುವುದು, ಐ ಡೋಂಟ್ ಥಿಂಕ್ ಸೊ ಎನಿಥಿಂಗ್ ಸಾರಾ ಮಹೇಶ್ ಕ್ಯಾನ್ ಸೇ ಅದನ್ನು ಸೀರಿಯಸ್ ಆಗಿ ನಾವು 1, 2 ತೋರಿಸ್ಬೇಕಂತ. ಫಸ್ಟ್ ಆಫ್ ಆಲ್ ಈಸ್ ದ ಒನ್. ಈ JDSಗಳು ಕೆಸರಲ್ಲಿ ಆಟ ಆಡೋದ್ರಲ್ಲಿ ಇನ್ನೊಂದು MLA ಮೊನ್ನೆ ನಮಗೆ ಒಂದು ಸಂತ್ರಸ್ತೆಯರು ಮಾತಾಡಿದ್ದ, ನಮ್ಮ ಹತ್ರ ಆಡಿಯೋ ಕನ್ವರ್ಸೇಷನ್ ಇದೆ. ಈ ಕಿಡ್ನ್ಯಾಪ್ ಕೇಸಲ್ಲೂ ಕೂಡ ಸಾರಾ ಮಹೇಶ್ನ ಪಾತ್ರ ಇದೆ ಅಂತ. ಇನ್ನೊಂದು ಸಂತ್ರಸ್ತೆ ಅಣ್ಣನನ್ನು ಕರೆಸಿ SITಯಿಂದ ನೀನು ಅವರನ್ನು ವಾಪಸ್ ಕರೆಸು, ನಮ್ಮ ಹತ್ರ ಕನ್ವರ್ಸೇಷನ್ ಫ್ರಮ್ ದ ಸಂತ್ರಸ್ತೆ ಇದೆ. ಕರೆಕ್ಟ? ಇವರು ಇನ್ನೊಂದು ಮುಟ್ಟಾಳಗಿರಿ ಇದು. ಅರ್ಥ ಆಯ್ತು? ಅದು ಯಾವಾಗ ಏನು ಮಾತಾಡುತ್ತೆ, ಹೆಂಗೆ ಮಾತಾಡುತ್ತೆ, ಏನು ಮಾತಾಡುತ್ತೆ. ನಿಜವಾಗಿ ಹೇಳಬೇಕಾದ್ರೆ ಅವ್ರು ಒಂದು ಮಾತು ಹೇಳಿದ್ರು, ಲಾ ಆ್ಯಂಡ್ ಆರ್ಡರ್ ಬಗ್ಗೆ, ಕಾನೂನಿನ ಬಗ್ಗೆ ಗೌರವ ಇರಬೇಕು ಅಂತ. ಕಾನೂನಿನ ಬಗ್ಗೆ ಗೌರವ ಇದ್ದರೆ ಫಸ್ಟ್ ಸಾರಾ ಮಹೇಶನ್ ತಗೊಂಡೋಗಿ ಒಳಗಡೆ ಹಾಕಬೇಕು. ಸಂತ್ರಸ್ತೆಯರು ಹೆದರಿಸಿದ, ಆಮಿಷ ಒಡ್ಡಿದ ಆರೋಪದಲ್ಲಿ FIR ಮಾಡಬೇಕು. ಬೇಕಾದರೆ ನಾಳೆ ನಾನು ಅದನ್ನು ತಗೊಂಡೋಗ್ಬಿಟ್ಟು SIT ಕೊಡ್ತೀನಿ ಆಡಿಯೋ ರೆಕಾರ್ಡನ್ನು. ಸಾರಾ ಮಹೇಶ್ ಮೇಲೆ FIR ಆಗಬೇಕು. ನಾಳೆ ಕಳಿಸ್ಕೊಡ್ತೀನಿ ನಾನು SITಗೆ. ಸಾರಾ ಮಹೇಶ್ ಈಸ್ ಇನ್ವಾಲ್ವ್ಡ್, ಸಂತ್ರಸ್ತೆಯ ಅಣ್ಣನನ್ನು ಕರೆಸ್ಕೊಂಡು ಈ ರೀತಿಯ ಆಮಿಷವನ್ನು ಒಡ್ಡಿದ್ದಾರೆ, ಇನ್ಕ್ವೈರಿ ಮಾಡಿ, ಒಂದು FIR ಮಾಡಿ ಅಂತ. ಕರೆಕ್ಟ್? ಸಾರಾ ಮಹೇಶ್ ಡೋಂಟ್ ಟೇಕ್ ಹಿಮ್ ಸೀರಿಯಸ್. ಅವನನ್ನು ತೋರಿಸೋದೇ ವೇಸ್ಟ್, ಟೈಮ್ ವೇಸ್ಟ್. ಅಟ್ಲೀಸ್ಟ್ ಬ್ರೈನ್ ಆದರೂ ಇರಬೇಕು ಸ್ವಲ್ಪ. ನಾನು ಹೇಳಿಲ್ವಾ, ಸಾರಾ ಮಹೇಶ ಮನೆಯವರಿಗೆ ಏನಾದರೂ ಇದು ಆಗಿಬಿಟ್ಟಿದ್ರೆ, ಕರೆಕ್ಟ್, ಈಗಲೂ ಇರಬಹುದು. ಸತ್ಯ ಹೊರಗಡೆ ಬರುತ್ತೆ, ಗೊತ್ತಾಗಲಿ. ಫಸ್ಟಿಗೆ ಸಾರಾ ಮಹೇಶ್ ನಾನು ಏನಕ್ಕೆ ಸೋತೆ ಅಂತ ಹೇಳುವ ಸತ್ಯವನ್ನು ಹೊರಗಡೆ ತಗೊಂಡ್ಬಿಟ್ರೆ, ನನ್ನನ್ನು ಯಾಕೆ ನನ್ನ ಕ್ಷೇತ್ರದ ಜನತೆ ಸೋಲಿಸಿದ್ರು ಅದನ್ನು ಸೀರಿಯಸ್ ಆಗಿ ತಗೊಂಡು ಆ ಸತ್ಯವನ್ನು ಹೊರಗಡೆ ತಂದರೆ ಏನೋ ರಾಜಕೀಯದಲ್ಲಿ ಮುಂದೆ ಏನಾದರೂ ಜೀವನ ಬರ್ಬೋದು. ಅದು ಬಿಟ್ಟು ಮಾಸ್ ರೇಪಿಸ್ಟನ್ನು ನಾನು ಬದುಕಿಸ್ತೀನಿ, ಸಂತ್ರಸ್ತರಿಗೆ ಎದುರಿಸ್ತೀನಿ ಅಂತ ಹೋದರೆ ಐ ಥಿಂಕ್ ಹಿ ವಿಲ್ ಬಿ ಇನ್ ಬಿಗ್ ಟ್ರಬಲ್. ಡೋಂಟ್ ಟೇಕ್ ಹಿಮ್ ಸೀರಿಯಸ್. ಆ್ಯಂಡ್ ಅಷ್ಟು ತೋರಿಸ್ಬೇಡಿ. ಆ ಮನುಷ್ಯ ಅಷ್ಟು ನೀವು ಇಷ್ಟು ಹೊತ್ತು ಲೈವ್ ಕೊಡುವಂಥ ಯೋಗ್ಯತೆ ಇರುವ MLA ಅಥವಾ ಡಿಫೀಟೆಡ್ MLA ಅಲ್ಲ. ವೆರಿ ಕ್ಲಿಯರ್.